ಹಾಯ್ ಫ್ರೆಂಡ್ಸ್, ಹೆಂಗಿದ್ರಿ ಎಲ್ಲರೂ? ನಾವಿವತ್ತು ದೇವ್ರಿಗೆ ಹೊಂಟಿದ್ದು ರೀ. ಆದರೆ ಈ ಥರ ನಮ್ಮ ಜೊತೆ ಆಗ್ತೈತೆ ಅಂತ ಅಂದ್ಕೊಂಡೇ ಇರಲಿಲ್ಲ ರೀ. ನಾವು ಹೋಗಬೇಕಾದ್ರೆ ಏನು ಮಳೆ ವಾತಾವರಣ ಸ್ವಲ್ಪ ಇತ್ತು. ಅದು 2-3 ದಿನದಿಂದ ಬೆಳಗಾವಿದೊಳಗೆ ಹಾಗೆ ಆಗ್ತಿರೋದ್ರಿಂದ ನಾವು ಇಲ್ಲಪ್ಪ ದೇವ್ರಿಗೆ ಹೋಗಿ ಬರೋಣ ಅಂಥೇಳಿ ಹೊಂಟಿದ್ದು ರೀ. ಆದ್ರೆ ಮೋಡ ಒಂದು ಸ್ವಲ್ಪ ಜಾಸ್ತಿನೇ ಆಗಿರೋದ್ರಿಂದ ಇವತ್ತೇನು ಮಳೆ ಬರೋಲ್ಲ ಅಂತ ಅಂದ್ಕೊಂಡು ಹೊಂಟಿದ್ವಿ ರೀ ನಾವು. ಈಗ ಮಿಲ್ಟ್ರಿದವ್ರು ಏರ್ ಫೋರ್ಸ್ ರೀ. ನನ್ನ ಮಗ ಅದನ್ನು ನೋಡಿಬಿಟ್ಟು ನಾವು ಅಲ್ಲಿ ಹೋಗಿ ಬರೋಣ ಅಂತ ಅನ್ನೋಕೆ ಚಾಲು ಮಾಡಿದ್ರೆ, ಮುಂದೆ ಹೋಗ್ಬೇಕಾದ್ರೆ ಸ್ವಲ್ಪ ಬಿಸಿಲು ಐತೆ ರೀ. ಆಮೇಲೆ ಹಂಗೆ ಹೋದ್ವಿ ರೀ ನಾವು ಮುಂದೆ. ಮತ್ತು ಸ್ವಲ್ಪ ದೂರ ಹೋದ ನಂತರ ಮತ್ತೆ ಮೋಡ ಕಾಣಿಸ್ಕೊಳಕತ್ತೈತೆ ರೀ. ಏನು ಬೇಗ ಹೋಗಿ ಬರ್ಬೋದು ಅಂತೇಳಿ ಹೊಂಟಿದ್ದು ರೀ. ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದವು ರೀ ನಾವು. ಸುಳೆಭಾವಿ ಲಕ್ಷ್ಮೀ ದೇವಿಗೆ ಅಲ್ಲೊಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು ರೀ. ಆದ್ರೆ ನಾವು ಒಳಗೆ ಹೋಗೋಷ್ಟ್ರಾಗ ಫುಲ್ ಜೋರಾಗೇನ ಮಳೆ ಬರೋಕೆ ಸ್ಟಾರ್ಟ್ ಆಯ್ತು ರೀ. 1 ಅವರ್ ಆದ್ರೂ ಮಳೆನೇ ನಿಂತ್ಕೊಲಿಲ್ಲ ರೀ. ಅದು ನೋಡ್ರಿ ಎಷ್ಟು ಜೋರಾಗಿ ಮಳೆ ಬರಕತ್ತೈತಿ. ಆದ್ರೂ ನೋಡ್ರಿ ಇಲ್ಲೆಲ್ಲ ಎಷ್ಟು ಚಂದ ಅಂಗಡಿಗಳೆಲ್ಲ ಇಟ್ಟಿದ್ದಾರೆ ರೀ ಇಲ್ಲೇ ದೇವಿ ಇದ್ರ ತಕ. ಅದನ್ನು ನೋಡಿಬಿಟ್ಟು ನಮ್ಮ ವೇದಾಂತ ಅದ್ವಿತಿ ನಮಗೂ ಸಾಮಾನು ಕೊಡಿಸ್ರಿ, ಆಟಿಕೆ ಸಾಮಾನು ಕೊಡಿಸ್ರಿ ಅಂತೇಳಿ ಆ ಕಡೆ ಎಲ್ಲ ಆಟಿಕೆ ಸಾಮಾನುಗಳು ನೋಡತ್ತಾರೆ ನೋಡ್ರಿ. ನಾವು ಫಸ್ಟ್ ದರ್ಶನ ಮಾಡಿ ಬಂದುಬಿಟ್ಟು ಆಮೇಲೆ ನಿಂತ ಎಲ್ಲ ತೊಗೊಳೋ ಅಂಥೇಳಿ ಇದನ್ನು ಮಾಡತ್ತಿದ್ದು ರೀ. ಆದ್ರೂ ಇರಲಿ ಅಂಥೇಳಿ ನಾವು ಸ್ವಲ್ಪ ಮಳೆ ಇನ್ನೂ ಕಡಿಮೆ ಆಗಲಾಗಿತ್ತು ರೀ. ಆದ್ರೂ ಹೋದ್ವಿ ರೀ. ದರ್ಶನ ಮುಗಿಸ್ಕೊಂಡು ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯ್ತು ರೀ ನಮ್ದು. ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಇಬ್ಬರು ಒಂದೊಂದು ಆಟಿಕೆ ಸಾಮಾನು ಕೊಡಿಸ್ರಿ ಅಂತೇಳಿ ನಮ್ಮ ವೇದಾಂತ ನೋಡ್ರಿ ಕೇಳತ್ತಾನ, ಆಟಿಕೆ ಸಾಮಾನು ಕೊಡಿಸ್ ಮಮ್ಮಿ ಅಂತ. ನಮ್ಮ ಅದ್ವಿತಿ ಅಂತೂ ಹಠ ಮಾಡ್ಕೊತ ಕೂತ್ಬಿಟ್ಟವ್ರಿಪ್ಪ, ಆಟಿಕೆ ಸಾಮಾನು ಬೇಕಾತ. ಆಮೇಲೆ ಅವ್ರ ಪಪ್ಪ ಮೊದಲು ಅಗರಬತ್ತಿ ಹಚ್ಚೋದು ತೊಗೊಂಡು ತಡೆ ಅಂತೇಳಿ ತೊಗೊಂಡಾರ್ರಿ. ಆಮೇಲಿಂದ ಅಕ್ಕಿನೂ ಅವನು ಇಬ್ಬರು ವೇದಾಂತಂತೂ ಒಂದು ತೊಗೊಂಡ್ರೆ, ಅದ್ವಿತಿ ನಂಗೆ ಅದು ಬೇಕು ಇದು ಬೇಕಂತೇಳಿ ಲಾಸ್ಟ್ ಕ್ಯಾಮ್ರಾ ಇದನ್ನು ತೊಗೊಂಡವ್ರಾಕಿ. ನೋಡ್ರಿ ನಮ್ಮ ವೇದಾಂತ ತೋರ್ಸತ್ತಾನ. ಒಂದು ಸ್ವಲ್ಪ ಈಗ ಮಳೆ ಕಡಿಮೆ ಆಯ್ತು ರೀ 1 ಅವರ್ ಆದ ನಂತರ. ಇರಲಿಪ್ಪ ಅಂತೇಳಿ ನಾವು ಮತ್ತೆ ಲೇಟ್ ಮಾಡ್ಕೊತ ಕೂತ್ರೆ ಮತ್ತೆ ಲೇಟ್ ಆಗ್ತೈತೆ ಅಂತೇಳಿ ಹಂಗೆ ಮುಂದ್ಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ. ಅದು ನಮ್ಮ ವೇದಾಂತ ಮಮ್ಮಿ ಇವತ್ತು ವಿಮಾನ ಇದಕ್ಕೆ ಹೋಗು ನಿಲ್ದಾಣಕ್ಕೆ ಅಂಥೇಳಿ ಅಂದ ಕೂಡಲೇ ಹಾಂ ನಡಿಯಪ್ಪ ಅಂಥೇಳಿ ನಮ್ಮ ಇದಕ್ಕೆ ಬಂದವು ರೀ ನಾವು. ಬಂದ್ರೆ ಅಲ್ಲೂ ಬ್ಯಾಡ್ ಲಕ್ ರೀ. ಅವಾಗನ ಟೇಕಾಫ್ ಆಗಿತ್ತು ರೀ ಅದು ವಿಮಾನ. ಆಮೇಲೆ ಹೊರಗಡೆಯಿಂದ ಅಷ್ಟೇ ನಾವು ನೋಡ್ಕೊಂಡು ಇಲ್ಲಿ ಎಲ್ಲ ಇನ್ನೂ ಕಟ್ಟಡ ಚಾಲೂ ಐತ್ರಿ ಈ ಥರದ. ಅಲ್ಲಿಂದ ಬಂದು ರೀ. ಇರ್ಲಪ್ಪ ಇನ್ನೇ ನಾಷ್ಟ ಅದ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೋಟೆಲ್ದಾಗ ಬಂದು ನಾಷ್ಟ ಮಾಡಿದ್ವಿ ರೀ ನಾವು. ಮೊದಲೇ ಇಬ್ಬರೂ ಗೋಬಿ ಬೇಕಂತೇಳಿ ತೊಗೊಂಡ್ರಿ. ಆಮೇಲೆ ದೋಸೆ ಬಂದ ತಕ್ಷಣ ಇಬ್ರಿಗೂ ಗೋಬಿ ಬ್ಯಾಡ್ ಆಯ್ತು ರೀ ಅದು. ನಮ್ಮ ಅದ್ವಿತಿ ಅಂತೂ ಅವಳೇ ಊಟ ಮಾಡ್ತಾಳೆ. ಆದ್ರೆ ನಮ್ಮ ವೇದಾಂತಗಂತೂ ಇನ್ನೂ ದೊಡ್ಡವಾದ್ರೂ ತಿನ್ಸ್ಕೊತ್ಕೊಂಡಿರ್ಬೇಕು ರೀ. ನೋಡ್ರಿ ಹೆಂಗೆ ಸೂಪರ್ ಐತೆ ಅಂತ ಹೇಳ್ತಾರೆ. ನಾಷ್ಟ ಮಾಡ್ಕೊಂಡು ಮಳೆ ಇತ್ತು ಜೋರ, ಅದಕ್ಕೆ ಜಲ್ದಿ ಮನೆಗೆ ಬಂದುಬಿಟ್ಟಿವಿ ರೀ. ಬಾಯ್.